ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಬಾದಾಮಿ ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕ ಎಂಕೆ ಪಟ್ಟಣಶೆಟ್ಟಿ ಹಾಗೂ ಯುವ ಮುಖಂಡ ಮಹಂತೇಶ್ ಮಮದಾಪುರ್ ಇವರ ನಡೆ ನೋಡಿದ್ರೆ ಯಾವ ಕಡೆಗೆ ಅನ್ನುವ ಕುತೂಹಲ ಮತಕ್ಷೇತ್ರದಲ್ಲಿ ಮೂಡ್ತಾ ಇದೆ. ಮೊನ್ನೆಯಷ್ಟೇ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ವಿಜಯೇಂದ್ರ ಬಾಗಲಕೋಟೆ ಹಾಗೂ ಬಾದಾಮಿಗೆ ಆಗಮಿಸಿದ್ರು. ಆದರೆ ಬಾದಾಮಿ ಬಿಜೆಪಿ ಪಕ್ಷದ ಮುಂಚೂಣಿ ನಾಯಕರೆನಿಸಿಕೊಂಡಿದ್ದ ಮಾಜಿ ಶಾಸಕರಾದ ಎಂಕೆ ಪಟ್ಟಣಶೆಟ್ಟಿ ಹಾಗೂ ಯುವ ಮುಖಂಡ ಹಾಗೂ ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಉಪಾಧ್ಯಕ್ಷರಾದ ಮಹಂತೇಶ್ ಮಮದಾಪುರ ಅವತ್ತಿನ ಕಾರ್ಯಕ್ರಮಕ್ಕೆ ಗೈರಾಗಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಬಾದಾಮಿ ಮತಕ್ಷೇತ್ರ ಕಳೆದ ವಿಧಾನಸಭಾ ಚುನಾವಣಾ ಫಲಿತಾಂಶದಲ್ಲಿ ಭಾರತೀಯ ಜನತಾ ಪಕ್ಷ ಸೋಲು ಅನುಭವಿಸಿದ್ದು ರಾಜಕಾರಣದಲ್ಲಿ ಬಣಗಳು ಮಾರ್ಪಟ್ಟಿವೆ ಎನ್ನುವುದು ಸಾರ್ವಜನಿಕ ವಲಯದಿಂದ ಕೇಳಿಬರ್ತಾ ಇದೆ. ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಮೊದಲ ಬಾರಿಗೆ ಬಾಗಲಕೋಟೆ ಹಾಗೂ ಬಾದಾಮಿಗೆ ಆಗಮಿಸಿದ್ರು. ಇಬ್ಬರು ನಾಯಕರು ಗೈರಾಗಿದ್ದು ಹಾಗೂ ಪಕ್ಷದ ಬ್ಯಾನರ್ ಹಾಗೂ ಬುಟಿಂಗ್ಸ್ಗಳಲ್ಲಿ ಎಲ್ಲೂ ಒಂದು ಕಡೆಯೂ ಕೂಡ ಕಾಣಿಸಿಕೊಳ್ಳದೇ ಇರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಅದರಲ್ಲೂ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಬೆನ್ನಲ್ಲೇ ಮಾಜಿ ಶಾಸಕ ಎಂಕೆ ಪಟ್ಟಣಶೆಟ್ಟಿಯವರು ಹಾಗೂ ಯುವ ಮುಖಂಡ ಮಹಂತೇಶ್ ಮಮದಾಪುರ್ ನಡೆ ಯಾವ ಕಡೆ ಎನ್ನುವುದು ಬಾದಾಮಿಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗುತ್ತಿದೆ. ಈ ಊಹಾಪೋಹಗಳಿಗೆ ಈ ಇಬ್ಬರು ನಾಯಕರು ತೆರೆ ಎಳಿತಾರಾ ಎಂದು ಬಾದಾಮಿ ಮತಕ್ಷೇತ್ರದ ಜನತೆ ತೀವ್ರ ಕುತೂಹಲದಿಂದ ಎದುರು ನೋಡುತ್ತಿದ್ದಾರೆ. ವರದಿ ರಾಜೇಶ್ ಎಸ್ ದೇಸಾಯಿ, ನ್ಯೂಸ್ 26 ಕನ್ನಡ, ಬಾಗಲಕೋಟೆ. ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.